ಈ ಒಂದು ಗ್ರ್ಯಾಜುಯೇಷನ್ನಲ್ಲಿ ಭಾಗವಹಿಸಿ ನನಗೆ ಅತ್ಯಂತ ಸಂತೋಷವಾಗ್ತಿದೆ. ನಾನು ಪ್ರಪ್ರಥಮವಾಗಿ ನನ್ನ ಸನ್ಮಿತರಾಗಿರುವಂಥ ಅಶ್ರಫ್ ಅಲಿಯವರನ್ನು, ಇದರ ಚೇರ್ಮನ್ ಆಗಿರುವ ಮೊಹಮ್ಮದ್ ಹುಸೇನ್ ಮಾಲ್ಗಿಯವರನ್ನು ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಶೈಕ್ಷಣಿಕ ಸಂಸ್ಥೆ ಪ್ರಾರಂಭ ಮಾಡಿ ಶಿಕ್ಷಣ ಕೊಟ್ಟು ಇಲ್ಲಿರುವ ಜನಸಾಮಾನ್ಯ ಮಕ್ಕಳನ್ನು ಬವರೆ ಆಸ್ತಿ, ತಂದೆ ತಾಯಂದರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ತಂದೆ ತಾಯಂದರ ಆಸ್ತಿ ಜೊತೆಯಲ್ಲಿ ಈ ಸಮಾಜದ ಮತ್ತು ದೇಶ ಸಂಪತ್ತಾಗಿ ಈ ಸಂಸ್ಥೆ ಇವತ್ತು ಈ ಮಕ್ಕಳನ್ನು ನಿರ್ಮಾಣ ಮಾಡಿ ಮತ್ತೆ ಸಮಾಜಕ್ಕೆ ಕೊಡ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಎಲ್ಲ ಶಿಕ್ಷಣ ಸಂಸ್ಥೆ ಹೋದಾಗ ಒಂದು ಮಾತು ಹೇಳ್ತಾ ಇರ್ತೇನೆ, ನಿಜವಾದ ದೇಶ ಪ್ರೇಮ ಅಂತ ಹೇಳಿದರೆ ಮಾರ್ಗದ ಬದಿಯಲ್ಲಿ ನಿಂತು ಮೈಕ್ ತೆಗೆದು 4 ಯಾರಿಗಾದರೂ ಬೈದರೆ ಅದು ನಿಜವಾದ ದೇಶ ಪ್ರೇಮ ಅಲ್ಲ. ನಿಜವಾದ ದೇಶ ಪ್ರೇಮ ಅಂತ ಹೇಳಿದರೆ ಇಂಥ ಶೈಕ್ಷಣಿಕ ಸಂಸ್ಥೆ ಪ್ರಾರಂಭ ಮಾಡಿ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಟ್ಟು ಅವನು ದೇಶ ಸಂಪತ್ತಾಗಿ ನಿರ್ಮಾಣ ಮಾಡ್ತಾರಲ್ಲ, ಇದು ನಿಜವಾದ ದೇಶ ಪ್ರೇಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದರೆ ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಬೇಕಂತೇಳಿ ಪ್ರತಿಯೊಬ್ಬರ ಕನಸು. ಭಾರತ ದೇಶ ವಿಶ್ವದಲ್ಲಿ 1ನೇ ಸ್ಥಾನಕ್ಕೆ ಬರಬೇಕಾದ್ರೆ ನಾವು ಶಾಸಕರು ಮತ್ತು ಮಂತ್ರಿಗಳು ವಿಧಾನಸಭೆಯಲ್ಲಿ ಕೂತ್ಕೊಂಡವರು ಬಲಿಷ್ಠರಾದರೆ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಸಂಸದರು ಮತ್ತು ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಮಂತ್ರಿಗಳು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. AC ರೂಮಲ್ಲಿ ಕೂತ್ಕೊಳ್ಳುವಂಥ IAS ಅಧಿಕಾರಿಗಳು ಮತ್ತು AC ರೂಮಲ್ಲಿ ಕೂತ್ಕೊಳ್ಳುವಂಥ ವ್ಯಾಪಾರಸ್ಥರು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಅದು ಕ್ಲಾಸ್ ರೂಮಲ್ಲಿ ಕಲಿಯುವಂಥ ವಿದ್ಯಾರ್ಥಿ ಮತ್ತು ಪ್ಲೇ ಗ್ರೌಂಡಲ್ಲಿ ಆಡುವಂಥ ವಿದ್ಯಾರ್ಥಿಯನ್ನು ನೀವು ಬಲಿಷ್ಠವಾದಾಗ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಬೇಕಾಗುವಂಥ ಎಲ್ಲ ಶೈಕ್ಷಣಿಕ ಸಂಸ್ಥೆ ಒಂದು ರೀತಿಯ ಲೌಕಿಕ ಎಲ್ಲ ಶಿಕ್ಷಣ ಕೂಡ ಈ ಸಂಸ್ಥೆಗೆ ಕೊಡ್ತಿರೋದು ನಮಗೆ ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಬಹುಶಃ ಗ್ರ್ಯಾಜುಯೇಷನ್ ಪಡೆಯುವಂಥ ವಿದ್ಯಾರ್ಥಿನಿಯರು ಮತ್ತು ಇಲ್ಲಿ ಕಲಿಯುವಂಥ ವಿದ್ಯಾರ್ಥಿನಿಯರು ನೀವೊಂದು ಅತ್ಯುತ್ತಮವಾದ ಶಿಕ್ಷಣ ಸಂಸ್ಥೆ ನಿಮ್ಮ ತಂದೆ ತಾಯಂದರು ಬಂದು ಸೇರಿಸಿದ್ದಾರಂತ ಬೇಕು ಹೆಮ್ಮೆ ಪಡಬೇಕು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನೀವು ಮುಂದೆ ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋದರೂ ಕೂಡ ನಿಮ್ಮ ತಂದೆ ತಾಯಂದಿರು ನಿಮ್ಮ ಶಿಕ್ಷಣಕ್ಕೆ ಸಹಕಾರ ಕೊಟ್ಟವರು ಮತ್ತು ಬಹುಶಃ ಇವತ್ತು ಶಿಕ್ಷಣ ಕೊಟ್ಟ ಸಂಸ್ಥೆಯನ್ನು ಎಂದೂ ಕೂಡ ಮರೆಯಬಾರದೆಂಬ ದೊಡ್ಡ ಮಟ್ಟದ ಆತ್ಮವಿಶ್ವಾಸ ಪ್ರತಿನಿತ್ಯ ಮಾಡಬೇಕು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ಬಹುಶಃ ನಾನೆಲ್ಲ ನನ್ನ ಸನ್ಮಿತರಿಗೆ ವಿದ್ಯಾರ್ಥಿ ಹೇಳೋದಿಷ್ಟೇ, ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲಿ ಸಾಯಬೇಕಂದ್ರೆ ನಿಮಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಮತ್ತು ಕಷ್ಟವನ್ನು ದೂರ ಮಾಡಿ ನಿಮಗೆ ನೆಮ್ಮದಿಯ ಜೀವನ ಮತ್ತು ನಿಮ್ಮ ತಂದೆ ತಾಯಿಗಳಿಗೆ ಸ್ವಾಭಿಮಾನ ಬದಲು ಕೊಡಬೇಕೆಂಬ ಇಚ್ಛೆ ಇದ್ದರೆ ಅದು ಶೈಕ್ಷಣಿಕ ಕ್ಷೇತ್ರ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆಗ ತಾವು ಹಂತ ಬಂದು ನಿಂತು ಇವತ್ತು ಅದು ಯಶಸ್ವಿ ಆಗ್ತಾ ಹೋಗ್ತಾ ಇವತ್ತು ಬಂದಿದ್ದೀರಿ. ನಿಮ್ಮ ಭವಿಷ್ಯವನ್ನು ತೀರ್ಮಾನ ಮಾಡುವಂಥ ಕಾಲಘಟ್ಟಗಳು ಕ್ರಾಸ್ ರೋಡಲ್ಲಿ ತಾವು ಇವತ್ತಿದ್ದೀರಿ. ಆದ ಕಾರಣ ನೀವು ದೊಡ್ಡ ಜನ ಆಗುವಂಥ ಮುಖಾಂತರ ಬಹುಶಃ ನಿಮ್ಮ ಪ್ರೊಫೆಷನಲ್ಲಿ ಇವತ್ತು ನೀವು ನರ್ಸಿಂಗ್ ಪ್ರೊಫೆಷನಲ್ಲಿ ಇವತ್ತು ಗ್ರ್ಯಾಜುಯೇಷನ್ ಪಡೀತಾ ಇದ್ದೀರಿ. ಬಹುಶಃ ನೀವು ಯಾವುದೇ ನೀವು ಪ್ರೊಫೆಷನ್ ಹೋಗಿ ಆ ಪ್ರೊಫೆಷನ್ ಮಾನವೀಯತೆ, ಪ್ರೀತಿ, ವಿಶ್ವಾಸ, ಸೋದರತೆ, ಸಹಾನುಭೂತಿಯತೆ, ವ್ಯಕ್ತಿತ್ವ ನಿಮಗೆ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು ಉತ್ತಮವಾದನ್ನು ಸಾಗಬೇಕಾದ್ರೆ ಅದು ಪ್ರೀತಿ, ವಿಶ್ವಾಸ, ಸಮಾಧಾನ ಮತ್ತು ನಿಮ್ಮೊಂದು ಸಂವೇದನಶೀಲ ಮತ್ತು ಬಹುಶಃ ಇವತ್ತು ಸಮಾಧಾನದಿಂದ ಆ ಕಾರ್ಯ ನಿರ್ವಹಿಸುವಂಥ ನರ್ಸ್ಗಳು ಬಹುಶಃ ಇವತ್ತು ಜನ ಪೇಷಂಟ್ಗಳಿಗೆ ಬಹುಶಃ ಅತ್ಯಂತ ವಿಶ್ವಾಸಭರಿತವಾದ ನರ್ಸ್ಗಳು ಇವತ್ತು ಆಗಿರ್ತಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲ ವಿಚಾರಗಳಿಗೂ ನಿಮ್ಮ ವ್ಯಕ್ತಿತ್ವಕ್ಕೂ ರೂಪಿಸ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ನಾನು ಯಾವಾಗಲೂ ಮಾಧ್ಯಮ ನಾನು ಆರೋಗ್ಯ ಸಚಿವನಾಗಿದ್ದೆ, ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ ನರ್ಸಿಂಗ್ ಇಸ್ ಅ ನೋಬಲ್ ಪ್ರೊಫೆಷನ್. ಯಾಕೆಂತ ಹೇಳಿದರೆ ಒಂದು ಆಸ್ಪತ್ರೆಯನ್ನು ಡಾಕ್ಟರ್ ಇಲ್ಲದೆ ನಡೆಸ್ಬೋದು, ಅದು ನರ್ಸ್ಗಳಿಲ್ಲದೆ ನಡೆಸಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ಇವಾಗ ಲಾಟ್ ಆಫ್ ಮಚ್ ಮೋರ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಇಸ್ ಆನ್ ಯು. ಅದಕ್ಕೆ ನಾನು ಇಲ್ಲಿ ಉತ್ತಮವಾದ ಶಿಕ್ಷಣ ಕೊಟ್ಟಿದೆ, ನೀವು ಬಹುಶಃ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಎಲ್ಲ ಅವಕಾಶಗಳು ನಿಮಗೆ ಆಗಲಿ. ಎಲ್ಲಿ ಯಾವುದೇ ಬಹುಶಃ ಹೋದರೂ ಕೂಡ ಅಲ್ಲಿ ಒಂದು ಲೀಡರ್ಶಿಪ್ಪನ್ನು ವಹಿಸಿಕೊಂಡು ಇಡೀ ನಿಮ್ಮ ಮ್ಯಾನೇಜ್ ಮಾಡುವಂಥ ದೊಡ್ಡ ಮಟ್ಟದ ವ್ಯಕ್ತಿತ್ವ ನಿಮಗೆ ಅಲ್ಲಿ ಬರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಭಾಳಷ್ಟು ತಂದೆ ತಾಯಂದಿರಿದ್ದೀರಿ, ನಿಮಗೆಲ್ಲ ನಾನು ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಬಹುಶಃ ನಿಮ್ಮ ಮಕ್ಕಳನ್ನು ಕಷ್ಟ ಇಲ್ಲದೆ ಭಾಳಷ್ಟು ಶ್ರಮಪಟ್ಟು ತಾವು ಇವತ್ತು ಒಂದು ಹಂತಕ್ಕೆ ತಾವು ಇವತ್ತು ಬಂದು ಸೇರಿಸಿದ್ದೀವಿ.
ಅದಕ್ಕೆ ತಾವೇನೆಲ್ಲ ಶ್ರಮ ಪಟ್ಟಿದ್ದೀರಾ, ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಕೂಡ ಸಂತೋಷ ಪಡುವಂಥ ಶಿಕ್ಷಣವನ್ನು ಈ ಸಂಸ್ಥೆಯಲ್ಲಿ ಕೊಟ್ಟಿರ್ತಾರೆ ಎಂಬ ವಿಶ್ವಾಸ ನನಗೆ ಖಂಡಿತವಾಗಿ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆ ಬಹುಶಃ ನಮಗೆಲ್ಲ ವಿಶೇಷ ನಾನು ಅಭಿನಂದಿಸಿ ಯಾಕೆಂತ ಹೇಳಿದರೆ, ನೋಡಿ, ಒಂದು ಕುಟುಂಬದ ಎಲ್ಲ ಸಮಸ್ಯೆಗಳನ್ನು ಯಾವುದೇ MLAಗೆ, ಯಾವುದೇ MP ಗೆ, ಯಾವುದೇ ಸರ್ಕಾರಕ್ಕೆ ಬಗೆಹರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಕುಟುಂಬದ ಎಲ್ಲ ಸಮಸ್ಯೆಯನ್ನು ಯಾವುದೇ MLA ಇರಲಿ, ಯಾವುದೇ MP ಇರಲಿ, ಯಾವುದೇ ಸರ್ಕಾರ ಇರಲಿ, ಅದನ್ನು ಸಂಪೂರ್ಣವಾಗಿ ಪ್ರತಿಯೊಂದು ಮನೆಯ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಎಲ್ಲ ಸಮಸ್ಯೆಯನ್ನು ಬಗೆಹರಿಸೋ ಶಕ್ತಿ ಇದ್ದರೆ ಅದು ನಿಮ್ಮ ಮಕ್ಕಳಿಗೆ ಮಾತ್ರ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದರೆ ಮಕ್ಕಳ ಮೇಲೆ ವಿಶ್ವಾಸ ಇರಿ, ಅವರಿಗೆ ಪ್ರೋತ್ಸಾಹ ಕೊಡಿ, ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗುವಂಥ ಅವಕಾಶ ಮಾಡಿ, ಅವರೆಲ್ಲ ಕಷ್ಟಗಳನ್ನು ಹಂತ ಹಂತವಾಗಿ ದೂರ ಮಾಡೋ ಕೆಲಸ ಇವತ್ತು ಮಾಡ್ತೇವೆ. ಜನಪ್ರತಿನಿಧಿಗಳು ಸರ್ಕಾರ ಯೋಜನೆ ಕೊಡ್ತದೆ, ಯೋಜನೆ ಪ್ರಾಮಾಣಿಕತೆಯನ್ನು ಮುಟ್ಟಿಸ್ತದೆ. ಅಷ್ಟೇ ಸರ್ಕಾರ ಮತ್ತು ಶಾಸಕರು ಮತ್ತು ಜನಪ್ರತಿನಿಧಿಗಳು ಎಷ್ಟು ವಿಶ್ವಾಸ ತಾವು ಇರ್ತೀರ, ಅದಕ್ಕಿಂತ ಹೆಚ್ಚಿನ ವಿಶ್ವಾಸ ನಿಮ್ಮ ಸ್ವಂತ ಮಕ್ಕಳ ಮೇಲೆ ಇರಿ. ಅವನ್ನೆಲ್ಲ ಸಮಸ್ಯೆ ಬಗೆಹರಿಸೋ ವಿಚಾರ ಇವತ್ತು ಆಗ್ತದೆ. ಒಂದು ಮಾತಿದೆ, ನಿಮ್ಮ ಮನೆ ಮತ್ತು ನಿಮ್ಮ ಕುಟುಂಬ ಮನೆಯ ಭವಿಷ್ಯ ಹೇಗೆ ಅಂತ ನೋಡಬೇಕಾದ್ರೆ ನೀವು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಮನೆಯ ಮಾಡನ್ನು ನೋಡುವಂಥ ಅಗತ್ಯ ಇಲ್ಲ. ನನ್ನ ಮಾಡು ಸರಿ ಉಂಟಾ, ಮಾಡು ಸರಿ ಇಲ್ವಾ, ಇದು ಟೆರೆಸ್ ಉಂಟಾ, ಟೆರೆಸ್ ಇಲ್ವಾ, ಇದು ನನ್ನ ಬಾಡಿಗೆ ಮನೆಯ, ಇದು ಸ್ವಂತ ಮನೆಯ, ಅಥವಾ ಇದು ನನ್ನ ಕಾರ್ ಉಂಟಾ, ಬ್ಯಾಂಕ್ ಬ್ಯಾಲೆನ್ಸ್ ಹೊಂದಿದೆ ನೋಡುವಂಥ ಅಗತ್ಯ ಏನು ಕೂಡ ಇಲ್ಲ. ನಿಮ್ಮ ಮನೆಯ ಭವಿಷ್ಯ ಮತ್ತು ನಿಮ್ಮ ಕುಟುಂಬದ ಭವಿಷ್ಯ ಹೇಗಿದೆ ಅಂತ ನೋಡಬೇಕಾದ್ರೆ ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳ ಕಣ್ಣುಗಳು ನೋಡಬೇಕಂತೆ. ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳ ಕಣ್ಣುಗಳು ಪ್ರಕಾಶಿಸ್ತಿದ್ರೆ ಅದರ ಅರ್ಥ ಭವಿಷ್ಯದಲ್ಲಿ ನಿಮ್ಮ ಮನೆ ಕೂಡ ಪ್ರಕಾಶಿಸ್ತದೆ. ನಿಮ್ಮ ಮನೆಯಿರುವಂಥ ಮಕ್ಕಳ ಕಣ್ಣುಗಳು ಡಿಮ್ ಆಗಿದ್ರೆ ಅರ್ಥ ನಿಮ್ಮ ಭವಿಷ್ಯ ನಿಮ್ಮ ಮನೆಗೆ ಕೂಡ ಡೇಂಜರ್ ಇದೆ. ಆದರೆ ನಿಮ್ಮ ಮಕ್ಕಳ ಕಣ್ಣುಗಳ ಭವಿಷ್ಯ ಡಿಮ್ ಆಗಲಿಕ್ಕೆ ಬಿಡಬೇಡಿ. ಎಲ್ಲ ರೀತಿಯ ಪ್ರೋತ್ಸಾಹ ಕೊಟ್ಟು, ಸಹಕಾರ ಕೊಟ್ಟು, ಹಂತಕ್ಕೆ ಮುಟ್ಟುವಂಥ ಎಲ್ಲ ರೀತಿಯ ಪ್ರೋತ್ಸಾಹ ಕೊಡೋದು, ದೊಡ್ಡ ಮಟ್ಟದ ಪ್ರೋತ್ಸಾಹ ತಾವು ಈಗಾಗಲೇ ಕೊಟ್ಟಿದ್ದೀರಿ. ಇನ್ನಷ್ಟು ಕೆಲವೊಂದು ವರ್ಷ ಕೊಡುವಂಥ ಒಂದು ದೊಡ್ಡ ಮಟ್ಟದ ಆ ಒಂದು ಪ್ರೋತ್ಸಾಹ ತಾವು ತಮ್ಮ ಮಕ್ಕಳಿಗೆ ಕೊಟ್ಟರೆ ಬಹುಶಃ ಅವರು ಅತ್ಯುತ್ತಮವಾಗಿ ಇಡೀ ನಿಮ್ಮ ಕುಟುಂಬದ ಭವಿಷ್ಯನೇ ಬದಲಾವಣೆ ಮಾಡೋ ಕೆಲಸ ಖಂಡಿತವಾಗಿ ಇವತ್ತು ಮಾಡ್ತಾ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ.